ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ರಾಮನಿಗೆ ದೇಹವೆಂಬುದು ಸುಳ್ಳು, ಜಗತ್ತೆಂಬುದು ಸುಳ್ಳು, ಇವೆಲ್ಲ ಮನೋಸಂಕಲ್ಪ ಅಂತ ಗುರುಗಳು ಎಳೆ ಎಳೆಯಾಗಿ ಬಿಡಿಸ್ತಾ ಹೋಗ್ತಾ ಇದ್ರು. ಸಮ್ಯಜ್ಞಾನ ಅಥವಾ ಆತ್ಮಜ್ಞಾನವಾದಾಗ ಜಗತ್ತು ಇಲ್ಲವಾಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ರು. ದೃಷ್ಟಿಯಲ್ಲಿರುವ ದೋಷವನ್ನು ಕಳೆದುಕೊಂಡು ಸರಿಪಡಿಸಿಕೊಂಡು ನೋಡಿದರೆ ಹೇಗೆ ನವಿಲುಗರಿಯ ಬಣ್ಣಗಳು ಕಾಣುವುದು ನಿಂತು ಹೋಗುವುದೋ ಹಾಗೆಯೇ ಸಮ್ಯಜ್ಞಾನವನ್ನು ಪಡೆದವನಿಗೆ ಈ ಜಗಲ್ಲಕ್ಷ್ಮಿಯು ಇಲ್ಲವಾಗುವುದು. ಬೀರುವಾದವನು ಕೂಡ ತನ್ನ ಸಂಕಲ್ಪಮಯವಾದ ಮನೋರಾಜ್ಯಗಳಲ್ಲಿ ಬರುವ ಆನೆ, ಹುಲಿ ಮುಂತಾದವುಗಳನ್ನು ನೋಡಿ ಹೇಗೆ ಹೆದರುವುದಿಲ್ಲವೋ ಹಾಗೆಯೇ ಬುದ್ಧಿವಂತನು ಸ್ವಸಂಕಲ್ಪ ಬಲದಿಂದ ನಡೆಯುತ್ತಿರುವ ಈ ಸಂಸಾರದಲ್ಲಿ ಏನಾದರೂ ಹೆದರುವುದಿಲ್ಲ. ಇಲ್ಲಿ ಮನಸ್ಸಿನ ಸಂಕಲ್ಪದಿಂದ ನಡೀತಾ ಇರೋ ವಿಚಾರಗಳನ್ನ ಜ್ಞಾನಿಯಾದವನು ನೋಡಿ ಹೆದರ್ಕೊಳ್ಳೋದಿಲ್ಲ. ಸ್ವಭಾವವೇ ಅಂದರೆ ಆತ್ಮನೇ ತಾನೇ ಬಹಿರ್ಮುಖ ದೆಸೆಯಲ್ಲಿ ಹೀಗೆ ಸಂಸಾರ ರೂಪ ದೃಶ್ಯವಾಗಿ ಕಾಣುವುದು. ಆದ್ದರಿಂದ ಏತಕ್ಕಾಗಿ ಏನನ್ನು ಕಂಡು ಹೆದರಬೇಕು? ಆತ್ಮನೇ ಬಹಿರ್ಮುಖ ದೆಸೆಯಲ್ಲಿ ಈ ರೀತಿ ಸಂಸಾರವಾಗಿ ಕಾಣಿಸ್ಕೊಳ್ತಾ ಇದೆ, ಅದರಿಂದ ನಾನು ಹೆದರಬೇಕಾದ ಅಗತ್ಯ ಇಲ್ಲ ಅಂತ ಜ್ಞಾನಿ ವಿಚಾರ ಮಾಡ್ತಾನೆ. ಹಾಗೆ ಹೆದರುವವನು ತನ್ನ ಹೆದರಿಕೆಯನ್ನು ತನ್ನನ್ನು ಕುರಿತು ಯೋಚಿಸಬೇಕು. ಏನಂತ? ಹಾಗೆ ವಿವೇಚಿಸಿ ನೋಡಿದರೆ ಭಯರೂಪವಾದ ದೇಹವು ಇರುವುದೇ ಇಲ್ಲ. ವಿಚಾರದಿಂದ ಶುದ್ಧವಾದ ಮನಸ್ಸು ಅದ್ವಯನಾದ ಆತ್ಮನನ್ನು ಎಲ್ಲಿಯಲ್ಲಿಯೂ ನೋಡುವುದರಿಂದ ಭಯದ ಕಾರಣವೇ ಇಲ್ಲವಾಗುವುದು. ಅದ್ವಯ ಅಂದರೆ ತನ್ನನ್ನು ಹೊರತಾಗಿ ಮತ್ತೇನೂ ಇಲ್ಲ ಅಂತ, ಒಂದೇ ಇರೋದೆಲ್ಲ ಒಂದೇ, ಏಕಮಯವಾದದ್ದು, ಎರಡೆಂಬ ವಿಚಾರವೇ ಇಲ್ಲ ಅಲ್ಲಿ. ಶುದ್ಧವಾದ ವಿಚಾರದಿಂದ, ಶುದ್ಧವಾದ ಮನಸ್ಸಿನಿಂದ, ಶುದ್ಧ ಅಂತಃಕರಣದಿಂದ ಅದ್ವಯವಾದ ಆತ್ಮನನ್ನು ಎಲ್ಲೆಲ್ಲಿಯೂ ನೋಡುವುದರಿಂದ ಭಯದ ಕಾರಣವೇ ಇಲ್ಲವಾಗುವುದು. ಆದ್ದರಿಂದ ಹಾಗಾದರೆ ಯಾವ ಉಪಾಯದಿಂದ ಮನಸ್ಸು ಶುದ್ಧಿಯಾಗುವುದು? ಯಾವ ಉಪಾಯದಿಂದ ಮನಸ್ಸು ಶುದ್ಧಿ ಮಾಡೋದು ಹೇಗೆ ಅಂದರೆ, ಕಾಂಚನವು ಚೆನ್ನಾಗಿ ನೋಡದಿದ್ದಾಗ ತಾಮ್ರವು ಎನ್ನಿಸಿದರೂ ಚೆನ್ನಾಗಿ ನೋಡಿ ಪರೀಕ್ಷೆಗಳನ್ನು ನಡೆಸಿದ ಮೇಲೆ ಮತ್ತೆ ತಾಮ್ರವೆಂಬ ಭ್ರಾಂತಿಗೊಳಗಾದಂತೆ ಸಮ್ಯಜ್ಞಾನವನ್ನು ಪಡೆದರೆ ಮನಸ್ಸು ಶುದ್ಧಿಯಾಗುವುದು. ಮತ್ತೆ ದೃಶ್ಯವು ಎಂಬ ಮಲವನ್ನು ಗ್ರಹಿಸುವುದಿಲ್ಲ. ಇಲ್ಲಿ ಸ್ವಭಾವ ಆತ್ಮ, ದೃಶ್ಯ ಅಂದರೆ ಇಲ್ಲಿ ಜಗತ್ತು, ಸಮ್ಯಜ್ಞಾನ ಅಂದರೆ ಆತ್ಮಜ್ಞಾನ. ಈ ಜಗತ್ರಯವೆಲ್ಲವೂ ಬರಿಯ ತೋರಿಕೆಯ ಹೊರತು ಇದು ಸತ್ತಲ್ಲ, ಅಸತ್ ಕೂಡ ಅಲ್ಲ ಎಂದು ನಿಶ್ಚಯಿಸಿಕೊಂಡು ಬೇರೆ ವಿಕಲ್ಪಗಳೆಲ್ಲವನ್ನೂ ತೊರೆಯುವುದು ಯಾವುದೋ ಅದೇ ಸಮ್ಯಗಾಲೋಕನವೆಂದು ಬಲ್ಲವರು ಹೇಳುವರು. ಚೆನ್ನಾಗಿ ಕೇಳಿಸ್ಕೊಳ್ಳಿ. ಮರಣವಾಗಲಿ, ಜೀವಿತವಾಗಲಿ, ಸ್ವರ್ಗವಾಗಲಿ, ಜ್ಞಾನವಾಗಲಿ, ಅಜ್ಞಾನವಾಗಲಿ ಚಿದಾಭಾಸವಲ್ಲದೆ ಇನ್ನೇನೂ ಇಲ್ಲವೆಂಬ ಏಕತೆಯೇ ಸಮ್ಯಗಾಲೋಕನವು. ಮರಣವಾಗಲಿ, ಸಾವಿದೆಯಲ್ಲ ಸಾವು, ಜೀವಿತವಾಗಲಿ ಬಾಳ್ತಾ ಇದೀವಲ್ಲ ಅದು, ಸ್ವರ್ಗವಾಗಲಿ ಅಥವಾ ಜ್ಞಾನವಾಗಲಿ ಅಥವಾ ಅಜ್ಞಾನವಾಗಲಿ ಇವೆಲ್ಲ ಚಿದಾಭಾಸ. ಆಭಾಸ ಅಂದರೆ ಭ್ರಾಂತಿ, ಚಿತ್ತಿನ ಮನಸ್ಸಿನ ಭ್ರಾಂತಿ. ಇದು ಚಿದಾಭಾಸವಲ್ಲದೆ ಇನ್ನೇನೂ ಇಲ್ಲವೆಂಬ ಏಕತೆಯೇ ಸಮ್ಯಜ್ಞಾನ. ಈ ರೀತಿಯಲ್ಲಿ ನಮಗಿದು ಮನಸ್ಸಿನ ಭಾವನೆ ಇದು ಅಂತ ನಮಗೆ ಗೊತ್ತಾಗಬೇಕಾದ್ರೆ ನಮಗೆ ಶುದ್ಧ ಅಂತಃಕರಣವಾಗಬೇಕು. ಶುದ್ಧ ಅಂತಃಕರಣವಾಗಬೇಕಾದ್ರೆ ಏನಾಗಬೇಕು? ಸಮ್ಯಜ್ಞಾನವಾಗಬೇಕು, ಆತ್ಮಜ್ಞಾನವಾಗಬೇಕು. ಆತ್ಮಜ್ಞಾನ ಆಗಬೇಕು, ಅಂತಃಕರಣ ಶುದ್ಧಿ ಆಗಬೇಕು ಅಂದರೆ ಏನು ಮಾಡಬೇಕು? ನಾವು ಕಾಮ್ಯ ಕರ್ಮವನ್ನು ಬಿಟ್ಟು ನಿಷ್ಕಾಮ ಕರ್ಮವನ್ನು ಮಾಡಬೇಕು. ಯೋಗ ವಾಸಿಷ್ಠದಲ್ಲಿ ಮತ್ತು ಜೀವಬ್ರಹ್ಮೈಕ್ಯ ರಾಜಯೋಗ ಸಾರಾಮೃತ ಗ್ರಂಥದಲ್ಲಿ ಶ್ರೀ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರರು ಹೇಳಿರುವಂತೆ ಕುಂಭಕ ಪ್ರಾಣಾಯಾಮದ ಅಭ್ಯಾಸವನ್ನು ಚೆನ್ನಾಗಿ ಮಾಡಿದ್ದೆ ಆದರೆ ನಮಗೆ ಮನೋರಾಜ್ಯ ನಿಂತು ಹೋಗ್ತದೆ, ಮನಸ್ಸಿನ ಲಯವಾಗ್ತದೆ, ಸಮ್ಯಜ್ಞಾನ ಬರುತ್ತೆ. ನೀನು ಎಂದು ತನಗಿಂತ ಪ್ರತ್ಯೇಕವಾದ ಇನ್ನೊಂದಿದೆ ಎಂಬುದು, ನೀನು ನಾನು ಎಂದು ಸ್ವದೇಹ ಮಾತ್ರವನ್ನು ನೋಡಿಕೊಳ್ಳುವುದು ಎಂಬುದು ಮೊದಲಾದ ಸಂಸಾರವೆಂಬುದು ನನಗೆ 10 ದಿಕ್ಕುಗಳಲ್ಲೂ ಇಲ್ಲ, ಇರುವುದೆಲ್ಲವೂ ಆತ್ಮನ ಆಭಾಸವೇ ಎಂಬುದನ್ನೇ ಸಮ್ಯಗಾಲೋಕನವೆಂದು ಹೇಳುವುದು. ಸತ್ ಅಂದರೆ ಬ್ರಹ್ಮ, ಅಸತ್ ಅಂದರೆ ಮಾಯೆ. ಅಸತ್ ಅಂದರೆ ಮಾಯೆ, ಅಸತ್ ಅಂದರೆ ಮಾಯೆ. ಮಾಯೆ ಅಂದ್ರೇನು? ಪರಮಾತ್ಮನ ಅದೇ ಬ್ರಹ್ಮನ ಮೂಲ ಶಕ್ತಿ ಅಷ್ಟೆ. ಮಾಯೆ ಅಂದರೆ ಕೆಟ್ಟದ್ದು, ಮಾಯೆ ಅಂದರೆ
ಏನೋ ಒಂದು ಅನಿಷ್ಟ ಅಂತಲ್ಲ. ಸತ್ ಅಂದರೆ ಪರಮಾತ್ಮ, ಅಸತ್ ಅಂದರೆ ಮಾಯೆ, ಪರಮಾತ್ಮನ ಮೂಲ ಶಕ್ತಿ. ಆ ಪರಮಾತ್ಮನ ಮೂಲ ಶಕ್ತಿಯೇ ಕಾರ್ಯರೂಪವನ್ನು ಜಾರಿ ಮಾಡಿಕೊಂಡು ಜಗತ್ತಾಗಿ ಕಾಣ್ತಾ ಇದೆ ಅಷ್ಟೆ. ಆ ಮೂಲ ಶಕ್ತಿ ಯಾರಿಗೆ ಒಳಪಟ್ಟಿದೆ? ಪರಮಾತ್ಮನ ಅಂಕೆಗೆ ಒಳಪಟ್ಟಿರ್ತಕ್ಕಂಥದ್ದು. ಇವುಗಳಿಂದ ತುಂಬಿರುವ ಈ ಸಂಸಾರದಲ್ಲಿ ಹಿಂದೆ ನಡೆದ ಕಥೆಯನ್ನು ಕೇಳಿದರೆ ಹೇಗೆ ಮನಸ್ಸು ಅಸ್ತವೂ ಆಗದೆ ಉದಯವೂ ಆಗದೆ ಇರುವುದೋ ಹಾಗೆಯೇ ಸಮ್ಯಗಾಲೋಕನವನ್ನು ಪಡೆದ ಮನಸ್ಸು ಸ್ಥಿರವಾಗುವುದು. ಸಮ್ಯಗಾಲೋಕನವನ್ನು ಪಡೆದ ಮನಸ್ಸು ಸರ್ವಭಾವಗಳ ಸತ್ಯತೆ ಅಸತ್ಯಗಳನ್ನು ನಿಶ್ಚಯ ಮಾಡಿಕೊಂಡು ಕಾಮವನ್ನು ಬಿಟ್ಟು ಶಾಂತಿಯನ್ನು ಹೊಂದುವುದು. ಸಮ್ಯಜ್ಞಾನವನ್ನು ಪಡೆದಂಥ ಮನಸ್ಸು ಶಾಂತಿಯನ್ನು ಹೊಂದುತ್ತದೆ. ಸಮ್ಯಗಾಲೋಕನವನ್ನು ಪಡೆದ ಮನಸ್ಸು ಯಾರನ್ನೂ ನಿಂದಿಸುವುದಿಲ್ಲ, ಯಾರನ್ನು ಹೊಗಳುವುದಿಲ್ಲ, ಯಾವುದಕ್ಕೂ ಹರ್ಷಿಸುವುದಿಲ್ಲ, ಯಾವುದಕ್ಕೂ ಶೋಕಿಸುವುದಿಲ್ಲ. ಶಾಂತವಾಗಿ ಸತ್ಯತೆಯನ್ನು ಮಾತ್ರ ಹೊಂದುವುದು. ಜ್ಞಾನಿಯಾದವನು ಯಾರನ್ನೂ ನಿಂದಿಸೋದಿಲ್ಲ, ಯಾರನ್ನೂ ಹೊಗಳೋದಿಲ್ಲ, ಯಾವುದಕ್ಕೂ ಹರ್ಷಿಸುವುದಿಲ್ಲ, ದುಃಖನೂ ಪಡೋದಿಲ್ಲ, ಯಾರನ್ನೂ ಹೊಗಳೋದೂ ಇಲ್ಲ, ತೆಗಳೋದೂ ಇಲ್ಲ. ಕೇವಲ ಶಾಂತವಾಗಿ ಸತ್ಯತೆಯನ್ನು ಮಾತ್ರ ಅದು ಹೊಂದಿರ್ತದೆ, ಸತ್ಯದಲ್ಲಿ ನೆಲೆಗೊಂಡಿರ್ತದೆ. ನೆಂಟರಿಷ್ಟರು ಎಲ್ಲರೂ ಸಾಯಬೇಕಾಗಿರುವಾಗ ಬರದೆ ಏಕೆ ಪರಿತಪಿಸುವೆ ಎಂದು ಬಂಧು ವಿಯೋಗಗಳಲ್ಲಿ ಹೇಳಿಕೊಳ್ಳುವುದು. ಜ್ಞಾನಿಯಾದವನು ಏನು ಮಾಡ್ತಾನೆ ಅಂದರೆ ತನಗೆ ತಾನೇ ಬುದ್ಧಿಯನ್ನು ಹೇಳ್ಕೊಡ್ತಾನೆ. ನೆಂಟರಿಷ್ಟರೆಲ್ಲ ಬರ್ತಾರೆ, ಸಾಯ್ತಾರೆ, ಹೋಗ್ತಾರೆ. ಅದೇ ರೀತಿ ನಾವು ಕೂಡ ಎಲ್ಲ ಹೋಗ್ತೀವಿ. ಯಾರೂ ಸತ್ತಾಗ ನಾನು ಯಾಕೆ ಅಳಬೇಕು? ಯಾಕಂದರೆ ಅವರು ಮುಂದೆ, ನಾನು ಹಿಂದೆ ಅಷ್ಟೆ. ಈ ರೀತಿಯಲ್ಲಿ ಜ್ಞಾನಿ ಆಲೋಚನೆಯನ್ನು ಮಾಡ್ತಾ ಹೋಗ್ತಾನೆ. ನಾನು ಕೂಡ ಸಾಯಲೇಬೇಕು, ಹೀಗಿರಲು ನನಗೆ ಮರಣಕಾಲದಲ್ಲಿ ಮರಣದ ಕಾಲ ಬಂತಲ್ಲ ಎಂದು ಪರಿತಪಿಸುವುದೇಕೆ ಎಂದು ಕೇಳುವುದು. ಈಗ ಅವರೆಲ್ಲ ಸತ್ತೋದ್ರು, ಹಿಂದೆ ಹೋದವರಲ್ಲ, ನಮ್ಮ ಅಪ್ಪ ಹೋದರು, ಅಮ್ಮ ಹೋದರು, ಹಿಂದೆ ದೊಡ್ಡವರು ಹುಟ್ಟಿದವರೆಲ್ಲ ಹೋದರು. ಈಗ ನಾವು ಕೂಡ ಹೋಗೋದ್ರಲ್ಲಿದ್ದೀವಿ, ಮುಂದೆ ಸಾಗ್ತಾ ಇದ್ದೀವಿ ಅಂದಮೇಲೆ ಸಾವು ಅನ್ನೋದು ಖಚಿತವಾಗಿದೆ, ನಿರ್ಧಾರಿತವಾಗಿದೆ ಅಂದಮೇಲೆ ನಾನು ಅಳುವುದು ಯಾಕೆ? ಈ ರೀತಿಯಲ್ಲೆಲ್ಲ ಜ್ಞಾನಿ ಯೋಚನೆಯನ್ನು ಮಾಡ್ತಾನೆ. ಹುಟ್ಟಿದವನು ಪ್ರತಿಯೊಬ್ಬನಿಗೂ ಒಳ್ಳೆಯ ವಿಭವಾದಿಗಳು ಕೊಂಚವಾದರೂ ಬಂದೇ ಬರಬೇಕು. ಹಾಗಿರಲು ಹರ್ಷ ಪಡುವುದಕ್ಕೆ ಅವಸರವೆಲ್ಲಿಯದು ಎಂದು ಸಮ್ಯಗಾವಲೋಕನವನ್ನು ಪಡೆದ ಮನಸ್ಸು ಕೇಳುವುದು. ವ್ಯವಹಾರದಲ್ಲಿರುವ ಎಲ್ಲರಿಗೂ ಸಂಸಾರದ ಸಮಯದಲ್ಲಿ ಒಂದು ದ್ರವ್ಯ ಮೂಲವಾಗಿ ಆಪತ್ತು ಬಂದೇ ಬರುವುದು. ಹೀಗಿರಲು ಆಪತ್ತು ಬಂದಿತೆಂದು ಶೋಕ ಪಡಬೇಕಾದ ಅವಸರವೇನು? ವ್ಯವಹಾರದಲ್ಲಿ ಯಾರ್ಯಾರು ಇರ್ತಾರೋ ಅವರೆಲ್ಲರಿಗೂ ಸಂಸಾರದ ಸಮಯದಲ್ಲಿ, ಸಂಸಾರದ ಜೀವನದಲ್ಲಿದ್ದಾಗ ದ್ರವ್ಯ ಮೂಲವಾಗಿ ಅಂದರೆ ಈ ಹಣದ ಸಂಬಂಧವಾಗಿ, ದ್ರವ್ಯ ಅಂದರೆ ಸಂಪತ್ತು, ಈ ಸಂಪತ್ತಿನ ಸಂಬಂಧವಾಗಿ ಒಂದು ಆಪತ್ತು ಬಂದೇ ಬರುತ್ತಂತೆ. ಯಾವುದಾದ್ರು ಒಂದು ಆಪತ್ತು ಬರುತ್ತಂತೆ. ಹೀಗಿರಲು ಆಪತ್ತು ಬಂದಿತೆಂದು ಶೋಕ ಪಡಬೇಕಾದ ಅವಸರವೇನು? ಅದು ಬರುತ್ತೆ, ಬಂದಿದೆ, ಸ್ವಲ್ಪ ಕಾಲ ಇರುತ್ತೆ, ಮತ್ತದು ಹೋಗುತ್ತೆ. ಹೆಂಗಂದರೆ ಸಮುದ್ರದಲ್ಲಿ ಗುಳ್ಳೆಗಳು ಗುಂಪು ಗುಂಪಾಗಿ ಹುಟ್ಟುವಂತೆ ಈ ಜಗತ್ತುಗಳೆಲ್ಲವೂ ಬ್ರಹ್ಮದಲ್ಲಿಯೇ ಉಬ್ಬುವುದು, ಮೇಲಕ್ಕೆ ಏಳುವುದು. ಹೀಗಿರಲು ಇವುಗಳ ನಾಶಕ್ಕಾಗಿ ಏಕೆ ವ್ಯಥಪಡಬೇಕು? ಸಮುದ್ರದ ನೀರಿನಲ್ಲಿ ಗುಳ್ಳೆಗಳು ಹುಟ್ಟುತ್ತವೆ, ಹೋಗ್ತವೆ. ಗುಳ್ಳೆಗಳೆಲ್ಲ ಒಡೆದೋಯ್ತಲ್ಲ ಅಂತ ದುಃಖಿಸ್ತಾರ? ಈ ರೀತಿಯಲ್ಲಿ ಜಗತ್ತುಗಳು ಬರ್ತವೆ ಹೋಗ್ತವೆ. ಇದು ಪರಮಾತ್ಮನ ಈ ಜಗದ್ವಲಯದಲ್ಲಿ ಭಾಳ ಕಾಮನ್ ಅಂತಾರಲ್ಲ, ಸರ್ವೇ ಸಾಮಾನ್ಯ. ಅದರಿಂದ ಜ್ಞಾನಿ ಆದವನು ಇದ್ರ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸತ್ತಾದುದು ಯಾವಾಗಲೂ ಅಸತ್ತಾಗಿಯೇ ಇರುವುದು, ಅಸತ್ತಾದುದು ಯಾವಾಗಲೂ ಅಸತ್ತಾಗಿಯೇ ಇರುವುದು. ಆಗುವುದೆಲ್ಲವೂ ಕೇವಲ ಮಾಯಾಮಯ ಕ್ರಿಯಾ ವೈಚಿತ್ರ್ಯಗಳು ಮಾತ್ರ. ಹೀಗಿರಲು ಯಾವುದಕ್ಕಾಗಿ ವ್ಯಥೆಪಡುವುದು? ಗುರುಗಳು ರಾಮನಿಗೆ ಮನವರಿಕೆ ಮಾಡ್ತಾ ಇರೋ ಮಾತುಗಳು ಇವೆಲ್ಲ. ನಾವು ಚಿಂತನೆ ಮಾಡಬೇಕು ಈ ರೀತಿಯಲ್ಲಿ ಅಂತ ಹೇಳ್ತಾ ಇರೋದು. ರಾಮನಿಗೆ ತಾನೇ ವಸಿಷ್ಠರು ಹೇಳ್ಕೊಂಡವ್ರೆ ಬಿಡು, ಯಾರೋ ಹೇಳ್ತಾ ಇದ್ದಾರೆ ಅಂತಲ್ಲ. ನಾವು ಈ ರೀತಿಯಲ್ಲಿ ನಮ್ಮ ಆಲೋಚನೆಗಳನ್ನ ಬೆಳೆಸ್ಕೊಳ್ಬೇಕು. ಆವಾಗ ಮಾತ್ರ ನಮಗೆ ಈ ಆತ್ಮಜ್ಞಾನ ಅರ್ಥ ಆಗೋದು. ಅಹಂ ಎಂದುಕೊಳ್ಳುತ್ತಿರುವ ನಾನು ಅಂದರೆ ಪ್ರತ್ಯೇಕವಾಗಿಲ್ಲ, ನಾನೆನ್ನುವನು ಪ್ರತ್ಯೇಕವಾಗಿ ಏನಿಲ್ಲ, ಇರಲಿಲ್ಲ, ಇರುವುದೂ ಇಲ್ಲ. ಹಾಗಾದರೆ ಅಹಂಕಾರದ ಅಭಿಮಾನಕ್ಕೆ ಆಶ್ರಯವಾಗಿರುವ ಈ ದೇಹವು ಏನು ಎಂದರೆ ಅದು ಚಿತ್ತದೋಷದಿಂದ, ಎಂದರೆ ಅವಿದ್ಯಾ ಕಾಮಕರ್ಮ ದೋಷದಿಂದ ಕಾಣಿಸುತ್ತಿರುವುದು. ಹೀಗಿರಲು ಯಾವುದಕ್ಕಾಗಿ ಅಳುವುದು? ಅಂದರೆ ಪಿಂಡಗ್ರಹ ನಿವೃತ್ತಿಯಾದ ಮಾತು ಇದು. ಪಿಂಡಗ್ರಹ ನಿವೃತ್ತಿಯಾದವರ ಮಾತು. ಪಿಂಡಗ್ರಹ ಅಂದ್ರೇನು? ಈ ಸ್ಥೂಲ ಶರೀರ. ಈ ಸ್ಥೂಲ ಶರೀರದ ಭಾವನೆ
ಯಾರು ಕಳ್ಕೊಂಡು ದೇಹ ಭಾವನೆಯನ್ನು, ದೇಹಾತ್ಮ ಬುದ್ಧಿಯನ್ನು ಕಳ್ಕೊಂಡಿರ್ತಾರಲ್ಲ ಅವ್ರುಗಳು ಆಡುವ ಮಾತುಗಳು ಇವೆಲ್ಲ. ನಾವಿನ್ನು ದೇಹಕ್ಕೆ ಅಂಟ್ಕೊಂಡಿರೋದ್ರಿಂದ ನಮಗೆ ಈ ಸಂಕಲ್ಪ, ಈ ಭಾವನೆ ಬರೋದೇ ಇಲ್ಲ ನಮಗೆ. ಅದರಿಂದ ಇವೆಲ್ಲವನ್ನು ನಾವು ತಿಳಿದು ನೋಡಬೇಕು, ತಿಳಿದು ನೋಡಲಿ ಅಂತಲೇ ಇಷ್ಟೆಲ್ಲ ವಿಚಾರಗಳನ್ನ ಹಾಕಿದ್ದಾರೆ. ಇನ್ನು ಗುರುಗಳು ಮುಂದೆ ಯಾವ ವಿಚಾರವನ್ನು ಹೇಳ್ತಾರೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.